ವಿದ್ಯಾಧಿದೇವಿ ಸರಸ್ವತೀ ದೇವಿಯವರು ಮಾತಾಡ್ತಾ ಇದ್ದಾರೆ. ಕಾನೀನೋಸೌ ಕನ್ಯಕಾ ಭಾವಮಾದಾತ್ ಭೋಗ್ಯಾಯಾಮೇ ಸಂತತಂ ಪಂಡಿತಾನಾಂ ತಸ್ಮಾಜ್ಜಾತಾನಂದತೀರ್ಥ ಪ್ರಿಯಾಹಂ ವಿದ್ಯಾಲಕ್ಷ್ಮೀಂ ವಿದ್ಧಿ ಮಾಂ ವಿದ್ವದಾದ್ಯ. ವಿದ್ಯಾಧಿದೇವಿ ಆಡ್ತಾ ಇರುವ ಶಬ್ದ, ಹೇ ವಿದ್ವದಾದ್ಯ. ಯಾರ್ಯಾರೋ ಕರೆದರೆ ಅದಕ್ಕೆ ಅರ್ಥ ಇರಲ್ಲ. ಸ್ವಲ್ಪ ದೊಡ್ಡವರು ಯಾರನ್ನ ಕರೆದ್ರೆ ಬಿರುದು ಅಂತಾಗಿ ಹೋಗುತ್ತೆ. ಅಂತಹದ್ದು ವಿದ್ಯಾಧಿದೇವಿ, ಹೇ ವಿದ್ವದಾದ್ಯ, ವಿದ್ವಾಂಸರಲ್ಲಿ ಮೊದಲಿಗನಾದಂತಹ ವೆಂಕಟನಾಥ, ನಾ ಯಾರು ಗೊತ್ತಾಗಲಿಲ್ಲೇನು? ಕಾನೀನ ಲೋಕಪ್ರಸಿದ್ಧಿ ಆಗಿದೆ. ಕನ್ಯಾಜಾತ ಅಂತ ಪ್ರಸಿದ್ಧಿ. ಸತ್ಯವತೀ ದೇವಿಯರು ಇನ್ನು ಕನ್ಯೆ ಇದ್ದರು, ಆಗ ಅಲ್ಲಿ ಹುಟ್ಟಿ ಬಂದುಬಿಟ್ಟ ಅಂತ ಈ ಕ್ರಮದ ಪ್ರಸಿದ್ಧಿ ಮಹಾಭಾರತಾದಿಗಳಲ್ಲೂ ಇದೆ. ಅದಕ್ಕೆ ಕಾನೀನ ಅಂತ ಕರೀತಾರೆ. ಲೋಕಪ್ರಸಿದ್ಧಿ ಆಗಿದೆ ಆ ಕ್ರಮದಲ್ಲಿ. ಅಂದರೆ ಯಾರು? ವೇದವ್ಯಾಸದೇವರು. ಅವರು ನನಗೆ ಜನ್ಮ ಕೊಟ್ಟವರು. ನಾನು ವೇದವ್ಯಾಸದೇವರ ಮಗಳು. ನಾನು ಯಾರು ಅಂತ ಗೊತ್ತಾಯ್ತೆ ನಿನಗೆ? ಆನಂದ ತೀರ್ಥ ಪ್ರಿಯ. ನಾನು ಆನಂದ ತೀರ್ಥರ ಪ್ರಿಯೆ. ಅಂದರೆ ಮುಖ್ಯಪ್ರಾಣದೇವರ ಮಡದಿ ಅಂತನ್ನೋದನ್ನು ತಾನು ಸೂಚನೆಯನ್ನು ಕೊಡ್ತಾ, ಭೋಗ್ಯಾಯಾಮೇ ಸಂತತಂ ಪಂಡಿತಾನಾಂ, ಎಲ್ಲ ವಿದ್ವದ್ವರ್ಗ ಏನಿದೆಯಲ್ಲ ಅವರ ಎಲ್ಲರನ್ನೂ ಪೋಷಣೆ ಮಾಡಲಿಕ್ಕೆ ಅಂತ ನನ್ನನ್ನು ಪಡೆದುಕೊಟ್ಟಿದ್ದಾರೆ ವೇದವ್ಯಾಸದೇವರು. ಬಾಲಾಮೇನಾಂ ಏಧಯಾಮಾಸ ಮಧ್ವೋ ಭಾಷ್ಯ ಕ್ಷೀರ. ಅವರು ಮಧ್ವರಾಯರಿಗೋಸ್ಕರ ಅಂತ ಕೊಟ್ಟಿದ್ದಲ್ಲ. ಮತ್ತೆ ಸಾಧಾರಣ ಹೆಣ್ಣು ಮಕ್ಕಳನ್ನು ಬೇಗ ಮದುವೆ ಮಾಡಿ ಕಳಿಸ್ಬಿಡ್ತಾ ಇದ್ರು ಹಿಂದೆಲ್ಲ. ಬೆಳವಣಿಗೆ ಎಲ್ಲ ಅಲ್ಲಾಗೋದು. ಹಾಗೆ ನನ್ನನ್ನು ಬೆಳೆಸಬೇಕಾದವರು ಯಾರು? ಮಧ್ವಾಚಾರ್ಯರು. ನನ್ನ ಹಾಗೆ ಬೆಳೆಸಿದ್ರು. ನನಗೆ ಬೇಕಾದ್ದೆಲ್ಲ ಒಳ್ಳೊಳ್ಳೆ ಆಹಾರ ಕೊಡಬೇಕಲ್ಲ. ಒಳ್ಳೆ ಆಹಾರ ಯಾವುದು? ಭಾಷ್ಯ ಕ್ಷೀರ ಮುಂತಾದವುಗಳನ್ನೆಲ್ಲ, ಶ್ರೀಮದ್ ಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಮುಂತಾದ ಒಳ್ಳೊಳ್ಳೆ ಪೌಷ್ಟಿಕ ಆಹಾರಗಳನ್ನು ಕೊಟ್ಟು ಚೆನ್ನಾಗಿ ಬೆಳೆಸಿದ್ರು ನನ್ನನ್ನು. ಬೆಳೆಸದ ಮೇಲೆ ಅಕ್ಷೋಭ್ಯಶ್ರೀ ಪಾದ ಶಿಷ್ಯಾಗ್ರಗಣ್ಯೈ ಪ್ರೌಢೋತ್ತಂಸೈ ಪ್ರಾಪಿತಂ ಯೌವನಮ್ಮೆ. ನಾನು ಒಳ್ಳೆ ಯೌವನಾವಸ್ಥೆಗೆ ಬಂದೆ. ಆ ಯೌವನವನ್ನು ತಂದು ಕೊಟ್ಟಿದ್ದು ನನಗೆ ನನ್ನ ಅಪಾರ ಸೇವೆ ಮಾಡಿದವರು ಅಕ್ಷೋಭ್ಯತೀರ್ಥರ ಶಿಷ್ಯರು, ಪ್ರೌಢೋತ್ತಂಸರು. ಅವರ ಹೆಸರೇ ಜಯತೀರ್ಥರು ಅಂತ. ಅವರು ನನಗೆ ಒಳ್ಳೆ ಯೌವನವನ್ನು ತಂದುಕೊಟ್ರು. ಉರ್ವಿ ಸರ್ವ ಏನ ರಾಜನ್ವತೀತ್ವಂ ರಾಜ್ಞಾ ಹಂತ ಪ್ರಾಪ ಯತ್ಪಾದ ಭಾಜ. ಎಷ್ಟು ವರ್ಣನೆ ಮಾಡಿದ್ದಾರೆ ಅದನ್ನು. ಇಡೀ ಭೂಮಂಡಲ ಯಾರಿಂದ ಒಳ್ಳೆ ರಾಜನನ್ನು ಪಡಿತೋ, ಅದು ಎರಡು ರೀತಿಯಲ್ಲಿ. ಸ್ವಯಂ ರಾಜರಾದರೂ ಒಳ್ಳೆ ರಾಜನನ್ನು ಕೊಟ್ಟರು. ಅಂಥವರು ಯಾರವರು? ತೇಷಾಂ ವ್ಯಾಸಾಚಾರ್ಯ ರಾಜೇಶ್ವರಾಣಾಂ. ಅದು ಆಡುವ ಶಬ್ದ ಅದು. ವ್ಯಾಸಾಚಾರ್ಯರು ಅಂತನ್ನುವ ರಾಜೇಶ್ವರರಿದ್ದಾರಲ್ಲ, ಚಕ್ರವರ್ತಿಗಳು, ವ್ಯಾಸರಾಜರು ಅಂತ ಅರ್ಥ. ಅವರು ಸಂಗೃಹ್ಯಾಹಂ ಪಾಣಿಮಧ್ಯ ಸಮಿದ್ಧ. ಅವರ ಪಾಣಿಯನ್ನು, ಅವರ ಕೈ ಹಿಡಿದು ಇಡೀ ಜಗತ್ತಿಗೆ ಕಾಣಬೇಕು ನಾನು. ಎಲ್ಲ ಕಡೆಯಲ್ಲೂ ನನ್ನ ಪರಿಚಯಿಸಿದರು, ನನಗೆ ಸ್ಥಾನವನ್ನು ಕೊಟ್ಟರು. ವ್ಯಾಸಾಚಾರ್ಯರು ಅಂತನ್ನುವ ರಾಜೇಶ್ವರರಿದ್ದಾರಲ್ಲ, ರಾಜರು ಚಕ್ರವರ್ತಿಗಳು ಪೋಷಣೆ ಕೊಟ್ಟ ಮೇಲೆ ಇನ್ನು ಕೇಳಬೇಕಾದನ್ನ. ಆ ಕ್ರಮದಲ್ಲಿ ಏಕಾಂತದಲ್ಲಿ ಟೀಕಾಕೃತ್ಪಾದರಲ್ಲಿ ನಾನು ಬೆಳೆದೆ. ಆದರೆ ಎಲ್ಲ ಕಡೆಯಲ್ಲಿ ಸಾಧಾರಣ ಒಬ್ಬ ರಾಜಕನ್ಯೆಯನ್ನು ಒಬ್ಬ ರಾಜೇಶ್ವರ ಬೆಳೆಸಿ ತೋರಿಸ್ಬೇಕದನ್ನು. ಅವರು ಅದನ್ನು ಹೇಗೆ ಸ್ವಯಂವರಕ್ಕೆ ಅದಕ್ಕೆ ಇದಕ್ಕೆ ಅಂತ ಇಡಬೇಕಾಗಿದ್ದರೆ ಅಲ್ಲಿ ಬೆಳಿಬೇಕದನ್ನು. ಆಗೆಲ್ಲರಿಗೂ ಪರಿಚಯ ಆಗುತ್ತೆ. ಹಾಗೆ ಸರ್ವತ್ರ ವೇದವಿದ್ಯಾ ಹರಡಬೇಕಾದರೆ ಅದಕ್ಕೆ ಕಾರಣೀಭೂತರಾದವರು ವ್ಯಾಸರಾಜರು ಅಂತನ್ನೋದನ್ನು ತೋರಿಸ್ತಾ, ಅವರಿಗೆ ಎಂಥೆಂಥ ವಸ್ತ್ರ ಉಡುಗೆ ತೊಡೆಗೆ ನನಗೆ ಕೊಟ್ಟಿದ್ದು. ಆ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಮುಂತಾದವುಗಳು, ಮಂದಾರ ಮಂಜರಿ, ಇವನ್ನೆಲ್ಲ ಹಾಕಿ ನನಗೆ ಒಳ್ಳೊಳ್ಳೆ ವಸ್ತ್ರ ಉಡುಗೆ ತೊಡೆಗೆ ವೈಭವಗಳನ್ನೆಲ್ಲ ಕೊಟ್ಟರು. ಅದು ಹೇಗಿತ್ತು ಅಂತಂದರೆ ವೈಭವ ನನಗೆ ಹೊರಗಡೆ ಎಲ್ಲಾನು ಉಡ್ಲಿಕ್ಕೆ ಮಾತ್ರ ಅನುಕೂಲ ಆಗ್ತಾ ಇತ್ತು. ದೊಡ್ಡ ದೊಡ್ಡ ಸಭೆಗೆ ಹೋಗಬೇಕಾಗಿದ್ದರೆ ಈ ಸಾಧಾರಣ ಹೆಣ್ಣು ಮಕ್ಕಳಿಗೆ ಆಗಿರುತ್ತೆ. ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅಂತ ದೊಡ್ಡ ದೊಡ್ಡ ಅಂಚಿಂದು ಇದು ಎಲ್ಲ ಸೇರಿ ಮನೆಯಲ್ಲಿ ಉಡಬೇಕಾಗಿದ್ರು ಅಂಥದ್ದೇ ಆಗಿಬಿಟ್ರೆ ದಪ್ಪ ದಪ್ಪ ಅಂಚಿಂದು ದೊಡ್ಡ ದೊಡ್ಡ ವಸ್ತ್ರ ತೂಕದ್ದು ಮನೆ ಕೆಲಸ ಮಾಡಲಿಕ್ಕಾಗೋಲ್ಲ. ಅದಕ್ಕೆ ಅಂಥದ್ದು ಬೇಕಲ್ಲ. ಹಾಗೆ ನನ್ನನ್ನು ಅಂಥಂಥ ವಸ್ತ್ರ ಉಡಿಸಿ ನನ್ನನ್ನು ಮೆರೆಸಿದ್ರು. ಆದರೆ ಸ್ವಲ್ಪ ಮನೆಯಲ್ಲೆಲ್ಲ ಓಡಾಡಲಿಕ್ಕೆ ಬೇಕಲ್ಲ, ಅಂತಹ ಉಡುಗೆ ತೊಡುಗೆಗಳನ್ನು ಕೊಟ್ಟು ಚಿಕ್ಕ ಚಿಕ್ಕ ವಾಕ್ಯಾರ್ಥಗಳಲ್ಲೂ ನನ್ನನ್ನು ಮೆರೆಸಿದವರು ವಿಖ್ಯಾತೋ ಯಶ್ರೀ ಜಯೀಂದ್ರ ರತೀಂದ್ರ. ಅವರ ಹೆಸರೇ ಜಯೀಂದ್ರರು ಅಂತ. ವಿಜಯೀಂದ್ರ ಸ್ವಾಮಿಗಳವರು ನನ್ನನ್ನು ಆ ಕ್ರಮದಲ್ಲಿ 104 ಕೃತಿಗಳಲ್ಲಿ ಬಟ್ಟೆಗೆ ಕೊರತೆಯೇ ಬರಬಾರ್ದು. ನಾನು ಉಡ್ಲಿಕ್ಕೆ, ಮೆರಿಲಿಕ್ಕೆ, ಎಲ್ಲ ಕಡೆ ಓಡಾಡಲಿಕ್ಕೆ ನನಗೆ ಚಿಕ್ಕದ್ರಿಂದ ಹಿಡಿದು ದೊಡ್ಡ ಕೃತಿಗಳ ತನಕ ನನ್ನನ್ನು ಮೆರೆಸಿಬಿಟ್ಟು. ಇನ್ನು ನನಗಷ್ಟೇ ಆದರೆ ಸಾಕೆ
ಅದಕ್ಕೆ ತಕ್ಕಂತೆ ಒಳ್ಳೊಳ್ಳೆ ಆಭರಣಗಳು ಬೇಕಲ್ಲ. ಭೂಷಾ ಪೇಟಿಂ ತತ್ವ ಮಾಣಿಕ್ಯ ಪೇಟ್ಯ, ಅದಕ್ಕೆ ಬೇಕಾಗಿರತಕ್ಕಂತಹ ಅಲಂಕಾರ ಮುಂತಾದವುಗಳೆಲ್ಲ ಅಲಂಕಾರ ಮಂಜರಿ, ಭಾಗವತ ವ್ಯಾಖ್ಯ ಇತ್ಯಾದಿಗಳನ್ನೆಲ್ಲ ಮಾಡಿ ಮಾಡಿ ನಾನು ಆಧ್ಯಾತ್ಮಿಕ ಸೇವೆ ಮಾಡಲಿಕ್ಕೂ ಅನುಕೂಲ ಆಗುವಂತೆ ನನ್ನನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಪೋಷಣೆ ಮಾಡಿ ಇವತ್ತು ಸಾಮ್ರಾಜ್ಯದ ಒಳ್ಳೆ ಸ್ಥಾನದಲ್ಲಿ ಕೂತು ಮೆರಿಬೇಕು. ನನಗೆ ಹಾಗೆ ವ್ಯವಸ್ಥೆ ಮಾಡಿಕೊಟ್ಟವರು ನಿಮ್ಮ ಗುರುಗಳು, ನಿಮ್ಮ ದೇಶಿಕರು, ಸುಧೀಂದ್ರ ಸ್ವಾಮಿಗಳವರು. ಹೀಗೊಂದು ಅದಕ್ಕೆ ಆ ಗ್ರಂಥಗಳು ಯೋಜನೆ ಆಗಬೇಕು. ಆ ಕ್ರಮದಲ್ಲಿ ಅದನ್ನು ಯೋಜನೆ ಮಾಡಿ ಮಾತಾಡ್ತಾ, ಅಂದರೆ ಹಿಂದಿನವರೆಲ್ಲ ನನ್ನನ್ನು ಈ ಕ್ರಮದಲ್ಲಿ ಪೋಷಣೆ ಮಾಡಿ ಬೆಳೆಸಿ ಒಂದು ಒಳ್ಳೆ ಸೇವಾವನ್ನು ಮಾಡಿ ಹೋಗ್ತಾ ಇದ್ದಾರಪ್ಪ. ಅಕಸ್ಮಾತ್ ಇಲ್ಲಿಗೆ ನಿಂತು ಹೋದರೆ ಇಷ್ಟೆಲ್ಲ ಅಲಂಕರಣಾದಿಗಳನ್ನು ಮಾಡಿಕೊಂಡವಳು ನಾನು, ಏನು ಕೆಲಸ ಇಲ್ಲದೇನೆ, ಯಾರೂ ನನ್ನ ಹೇಳೋರು ಕೇಳೋರು ಇಲ್ಲದೇನೆ ಸುಮ್ಮನೆ ಹೋಗಿ ಮನೆ ಸೇರಬೇಕಾಗುತ್ತೆ ನಾನಷ್ಟೇ. ಹಾಗಾಗಬಾರ್ದಲ್ವೇ? ಯಾಕೆ ಇದನ್ನೆಲ್ಲ ಹೇಳ್ತಾರೆ ಗೊತ್ತಾಗಲಿಲ್ಲ. ಅದನ್ನು ಹೇಳ್ತಾ ಸರ್ವಂ ವ್ಯರ್ಥಂ ಭಾತಿ ಮೇ ಜೀವನಾಢ್ಯ ಚಿನ್ನೆ ಮೂಲೆ ಚಂದ್ರಿಕಾ ಸೌಧವಲ್ಯ. ನಿಂಗೆ ಗೊತ್ತಿದೆಯಾ? ಚಂದ್ರಿಕಾ ಸೌಧವಲ್ಲಿ ಅಮೃತವನ್ನು ಹಾಕಿ ನ್ಯಾಯಾಮೃತ ಅಂತ, ನ್ಯಾಯದ ಬಳ್ಳಿ, ಅದಕ್ಕೆ ಅಮೃತವನ್ನು ನ್ಯಾಯಸುಧಾ ನ್ಯಾಯಾಮೃತ ಎಲ್ಲ ಅಮೃತ ರಸಧಾರೆಯನ್ನು ಹಾಕಿ ಒಳ್ಳೆ ಬೆಳದಿಂಗಳು ಕೊಟ್ಟು ಅದನ್ನೆಲ್ಲ ಅತ್ಯದ್ಭುತವಾದಂತಹ ಭಾಷ್ಯಾದಿ ಗ್ರಂಥಗಳು ಅಂತನ್ನುವ ಬಳ್ಳಿಯನ್ನು ಪೋಷಣೆ ಮಾಡಿ ಮೈತುಂಬ ನನಗೆ ಹೊತ್ತಿದ್ದಾರೆ ಅದನ್ನೆಲ್ಲ. ನಾಳೆ ಅದಕ್ಕೆ ನೀರೇರಿಯೋರೇ ಇಲ್ಲ ಅಂತ ಆಗಿಬಿಟ್ರೆ ಆ ಬಳ್ಳಿ ಏನಾಗಿ ಹೋಗುತ್ತೆ, ಕಡೆಗೆ ಬಾಡು ಹೋಗುತ್ತೆ. ಇದೆಲ್ಲವೂ ವ್ಯರ್ಥ ಅಂತ ನನಗನ್ನಿಸ್ತಾ ಇದೆ. ಯಾಕೆ? ಮುಂದೆ ಇದನ್ನು ಸರಿಯಾದ ಕ್ರಮದಲ್ಲಿ ನೋಡ್ಕೊಳ್ಳೋರೇ ಇಲ್ಲ. ಅದರ ಮೂಲಕ್ಕೆ ಪೆಟ್ಟು ಬಿದ್ದು ಬಿಟ್ರೆ, ಬೇರಿನ ಮೂಲಕ್ಕೆ ಪೆಟ್ಟು ಬಿದ್ದರೆ, ಪಾಠ ಪ್ರವಚನ ಹೇಳೋರು ಕೇಳೋರು ಇಲ್ಲ ಅಂತ ಆಗಿಬಿಟ್ರೆ ಮೂಲಕ್ಕೆ ಪೆಟ್ಟು ಬಿದ್ದಂತೆ. ಇಲ್ಲಿ ತನಕ ಬೆಳೆದು ಬಂದಿದ್ದೆಲ್ಲ ವ್ಯರ್ಥ ಅಂತ ನನಗೆ ಕಾಣ್ತಾ ಇದೆ. ಜಾನೀಹಿ ತ್ವಂ ವೆಂಕಟಾರ್ಯ ತ್ವದಾರ್ಯೇ ವಾಸೋ ಯನ್ಮೇ ವತ್ಸರದ್ವಂದ್ವಮೇವ. ಹೇ ವೆಂಕಟಾರ್ಯ, ನಿನಗೆ ಗೊತ್ತಿದೆಯಾ? ನಿನಗೊಂದು ವಿಚಾರ ಗೊತ್ತಿರಲಿ. ನಿಮ್ಮ ಗುರುಗಳಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. ಈಗ ವಿದ್ಯಾದೇವಿ ಇರೋ ತನಕ ವೇದಾಂತ ಸಾಮ್ರಾಜ್ಯದ ಆಧಿಪತ್ಯ ಅವರಿಗೆ ನಾನು ವಾಸ ಮಾಡ್ತಾ ಇದ್ದೇನೆ. ಇನ್ನು ಬಹಳ ಕಾಲ ಇರೋಲ್ಲ, ಇನ್ನು 2 ವರ್ಷ ಮಾತ್ರ ಇರ್ತೇನೆ ನಾನು. ಅದಾದ ಮೇಲೆ ಅವರ ಆಯುರ್ಮಾನ ಮುಗಿಯುತ್ತೆ, ಅವರು ಪ್ರಯಾಣ ಮಾಡ್ತಾರೆ, ನಾನು ಬಿಟ್ಟು ಹೊರಟು ಬಿಡ್ತೇನೆ. ಅವಾಗ ಎಲ್ಲಿ ವಾಸ ಮಾಡಬೇಕು ನಾನು? ಅದಕ್ಕೊಂದು ಸ್ಥಳ ಬೇಡ. ತದ್ವ್ಯಾಖ್ಯಾನೇ ಲಬ್ಧವರ್ಣೋ ನ ಚಾಸ್ತೆ ವಿದ್ವತ್ಸಂಘೇ ನೈವ ಭಾವಿ ತ್ವದನ್ಯ. ಅದಕ್ಕೆ ಮುಂದೆ ಸ್ಥಾನವನ್ನು ಕೊಡಬೇಕಾದಂತಹ ಅರ್ಹ ಅಧಿಕಾರಿ ಅಂತಂದರೆ ಅದು ನೀನೇ. ನಿನ್ನಲ್ಲಿ 1 ವರ್ಷ 2 ವರ್ಷ ಅಲ್ಲ, ಬಹುಕಾಲದ ತನಕ ನಿನ್ನಲ್ಲಿ ಇದ್ದು ನಾನು ವಿಹಾರ ಮಾಡಬಹುದು. ಅದಾಗಬೇಕಾಗಿದ್ದರೆ ನೀನು ಸನ್ಯಾಸವನ್ನು ತಗೊಳ್ಳಿಕ್ಕೇ ಬೇಕು. ಇಷ್ಟೇ ಅಲ್ಲ, ವೇದವ್ಯಾಸ ದೇವರು ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆಚಾರ್ಯರ ದ್ವಾರ. ಎಲ್ಲಿ ರಾಮದೇವರ ಅರ್ಚಾ ಅಂದರೆ ಪ್ರತೀಕದ ಪೂಜಾ, ಮೂಲ ರಾಮದೇವರ ವಿಗ್ರಹ ಪೂಜಾ ನಡೀತಾ ಇರುತ್ತೆ, ಅಲ್ಲಿ ನಿನ್ನ ಸನ್ನಿಧಾನ ಇರಬೇಕು ಅಂತ ಒಂದು ಕಟ್ಟಪ್ಪಣೆ ಮಾಡಿದ್ದಾರೆ ನನಗೆ. ಅದು ಪೂಜಾ ನಡೀತಾ ಇರಬೇಕು, ವೇದಾಂತ ಸಾಮ್ರಾಜ್ಯದ ಆಧಿಪತ್ಯ ನಡೀತಾ ಇರಬೇಕು. ಇವೆಲ್ಲ ನಡೀತಾ ಇದ್ದರೆ ಅಲ್ಲಿ ನಾ ಇರಲಿಕ್ಕೆ ಅವಕಾಶ ಇದೆ. ಅದು ನಿಂತೇ ಹೋಯಿತು ಅಂತಾದರೆ ಹಾಗಾಗಬಾರ್ದು. ಅದು ಸರಿಯಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಅಧಿಕಾರಿ ಅಂತಂದರೆ ಅದು ನೀ ಮಾತ್ರ. ತಸ್ಮಾದಂಗೀಕೃತ್ಯ ಕರ್ಮಂದಿ ಭಾವಂ ರಾಜಾ ವಿದ್ಯಾ ರಾಜ್ಯಲಕ್ಷ್ಮ್ಯಾ ಭವತ್ವಂ. ವಿದ್ಯಾಲಕ್ಷ್ಮಿ, ರಾಜ್ಯ ವಿದ್ಯಾಲಕ್ಷ್ಮಿ, ವೇದಾಂತ ಸಾಮ್ರಾಜ್ಯದ ಅಧಿಪತಿ ಅಂತಾಗಿ ನೀ ಬಂದಾಗ ಮಾತ್ರ ಇದೆಲ್ಲ ನಡೆಯುತ್ತೆ. ನೋಚೇಲ್ಲುಂಪೆ ನಿತ್ಯವಾಚಾಂ ವಿಚಾರೈ ಸಾಕಂ ಲೋಕೆ ವೈಷ್ಣವ ಸಂಪ್ರದಾಯ. ಇದು ವಿದ್ಯಾದೇವಿ ಆಡ್ತಾ ಇರೋ ಮಾತು. ನಾವು ನೀವು ಆಡಿದ್ದರೆ ಅದು ಬೇರೆ, ಅದನ್ನು ಇವತ್ತು ಸತ್ಯವಾಗಿ ಕಾಣ್ತಾ ಇದೆ ಕೂಡ. ಈ ಮಾತ್ಸರ್ಯಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅದು ಇಲ್ಲದೇನೆ ಒಪ್ಪಿಕೊಳ್ಳಿಕ್ಕೇ ಬೇಕಾದದ್ದು. ಅಕಸ್ಮಾತ್ ನೀನೇನಾರ ಅದಕ್ಕೆ ಒಪ್ಪಲಿಲ್ಲ ಅಂತಾದರೆ ಅಪೌರುಷೇಯವಾದಂತಹ ವೇದವಚನಗಳ ಜೊತೆಯಲ್ಲಿ ವೈಷ್ಣವ ಸಂಪ್ರದಾಯವೇ ನಾಶ ಆಗಿ ಹೋಗುತ್ತೆ. ಎಷ್ಟು ಸತ್ಯ ಇವತ್ತು. ರಾಯರ ಮಠ ಅಂತ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಅದು ಇವತ್ತಿನ ಭಾಷೆಯಲ್ಲೇ ಹೇಳಬೇಕದನ್ನು. ಅಥವಾ ರಾಯರ ಮಠ ಒಂದು ಈ ತರಹದೊಂದು ಮೃತ್ತಿಕಾ ವೃಂದಾವನ ಸನ್ನಿಧಾನ ಅಂತ, ಮೂಲ ವೃಂದಾವನ ಎಲ್ಲೋ ಇದ್ದಾರೆ, ಇರಲಿ ಬಿಡಲಿ ಏನಾರು ಹಾಕ್ಕೊಂಡು ಹೋಗಿ. ಇದೊಂದು ಬೇರೆ ಇನ್ಯಾರಿಗೂ ಹಾಗೆಲ್ಲ ಇಲ್ವಲ್ಲ. ಮೃತ್ತಿಕಾ ವೃಂದಾವನಗಳು ಒಂದು ಹೋದಲ್ಲೆಲ್ಲ ಒಂದು ಮಠ ಅಂತ. ಮಠ ಅಂತಂದರೆ ವಾಸ್ತವಿಕವಾಗಿ ಇದ್ದ ಅದರ ಪರಿಕಲ್ಪನೆಯೇ ಬೇರೆ. ಮಠ ಛಾತ್ರಾದಿ ನಿಲಯ ಅಂತ. ಮಠ ಅಂತ ಯಾವುದನ್ನು ಕರೀತಾ ಇದ್ದರು? ಅನೇಕ ವಿದ್ಯಾರ್ಥಿಗಳಿರಬೇಕು, ಅಲ್ಲಿ ವಿದ್ಯೆಯನ್ನು ಹೇಳ್ಕೊಡ್ತಾ ಅನೇಕ ಗುರುಗಳಿರಬೇಕು, ಅದು ಪೋಷಣೆ ಆಗುವ ಸ್ಥಳವನ್ನು ಮಠ ಅಂತ ಕರೀತಾ ಇತ್ತು.
ಮಠ ಅಂದ್ರೆ ಊಟ ಹೊಡೆಯೋ ಜಾಗ ಅಂತ ಆಗಿ ಹೋಗಿದೆ ಈಗ, ಅದರ ಪರಿಚಯ ಹೊರಟೋಗಿದೆ. ಆದರೆ ಬೇರೆ ರೀತಿಯಲ್ಲಂತೂ ಇದೆ. ನಮಗೆ ಧರ್ಮ ಸಂಸ್ಕಾರಗಳು ಉಳಿಬೇಕು ಅಂತ ಆದರೆ ಎಲ್ಲಿರಬೇಕು? ಮಠ ಇರಬೇಕು. ಎಲ್ಲಾನು ಹೊರಗಡೆ ಬೇರೆ ಊರಿಗೆ ಹೋಗೋರು, ಬೇರೆ ರಾಜ್ಯಕ್ಕೆ ಹೋಗೋರು ಏನಂತಾರ್ರಿ, ಅಲ್ಲೊಂದು ರಾಯರ ಮಠ ಇದೆಯಾ, ಒಂದು ನಂಬರ್ ಕೊಡ್ತೀರಾ ಅಂತ ಕೇಳ್ತಾರೆ. ಅದಿದೆ ಅಂತಂದರೆ ಒಂದೊಪ್ಪತ್ತು ಸಂಧ್ಯಾವಂದನೆ ಮಾಡೋವರೆಗೂ ಒಂದು ಆಶ್ರಯ ದೊರೆಯುತ್ತೆ. ನಮ್ಮ ಸಂಸ್ಕಾರ ಉಳಿಸ್ಕೊಳ್ಬೇಕಾದ್ರೆ ಅದು ನಾಮಕರಣವೋ ಚೌಲವೋ ಅನ್ನಪ್ರಾಶನವೋ ಏನಾರು ಆಗಬೇಕಾಗಿದ್ದರೆ ಅಲ್ಲೊಂದು ಹರಿವಾಯು ಗುರುಗಳಿಗೆ ಅರ್ಪಣೆ ಮಾಡಿದಂತಹ ಒಂದು ಅನ್ನ ಸಿಗೋದು ಬೇಡ. ಅದಕ್ಕೀಗ ಒಂದು ಸ್ಥಳ ಅಂತಂದರೆ ಅಷ್ಟೇ ಅಲ್ಲ, ಅಲ್ಲಿಂದ ಹಿಡಿದು ಏಕಾದಶಿ ದ್ವಾದಶಿ ಆದರೂ ಒಂದಷ್ಟು ತೀರ್ಥ ಬೇಕು ಅಂತಂದರೆ ಒಂದು ಮಠ ಇರಬೇಕು ಸುತ್ತಮುತ್ತಲು. ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಲಿಕ್ಕೆ ಮನೆಯಲ್ಲಿ ಎಲ್ಲಿ ಪ್ರದಕ್ಷಿಣೆ ಹಾಕ್ತೀರಿ, ಎಲ್ಲಿ ದೀರ್ಘದಂಡ ನಮಸ್ಕಾರ ಅಷ್ಟು ಜಾಗ ಇದೆಯಾ? ಈಗ ಅವಕಾಶಗಳೇ ಇರೋಲ್ಲ. ಇದು ಯಾವುದೇ ಚಿಕ್ಕದರಿಂದ ಹಿಡಿದು ದೊಡ್ಡ ದೊಡ್ಡ ನಮ್ಮ ಸಂಸ್ಕಾರಗಳು ಉಳಿಬೇಕು ಅಂತಾದರೆ ಅದಕ್ಕಿರುವಂತಹ ಕಲ್ಪವೃಕ್ಷದ ನೆರಳು ಅಂತಂದರೆ ಅದು ಮಂತ್ರಾಲಯ ಪ್ರಭುಗಳೇ.